ವಾಷಿಂಗ್ ಪೌಡರ್ ನಿರ್ಮಾ ಈ ಟ್ಯೂನ್ನ ಕೇಳ್ದಿರ ಇರೋರು ಯಾರೂ ಇಲ್ಲ. ಬಟ್ ಈ ಬ್ರ್ಯಾಂಡ್ ಹಿಂದೆ ಇರೋ ಸ್ಟೋರಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಇದು ಒಂದು ಅಡ್ವರ್ಟೈಸ್ಮೆಂಟ್ ಸ್ಟೋರಿ ಅಲ್ಲ, ಇದು ಒಂದು ರಿಯಲ್ ಇಂಡಿಯನ್ ಸ್ಟ್ರಗಲ್ ಸ್ಟೋರಿ. 1969ರಲ್ಲಿ ಅಹಮದಾಬಾದ್ನಲ್ಲಿ, ಆ ಟೈಮ್ನಲ್ಲಿ ಇಂಡಿಯಾದಲ್ಲಿ ಎಕಾನಮಿ ತುಂಬಾ ಟಫ್ ಇತ್ತು. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಡೈಲಿ ಲೈಫ್ ಕೂಡ ಸ್ಟ್ರಗಲ್ ಆಗ್ತಿತ್ತು. ಇನ್ನು ಬೇಸಿಕ್ ಥಿಂಗ್ಸ್ ಕೂಡ ಕಾಸ್ಟ್ಲಿ ಆಗಿರ್ತಿತ್ತು. ಲೈಕ್ ಸೋಪ್, ವಾಷಿಂಗ್ ಪೌಡರ್ಸ್, ಕ್ಲೀನಿಂಗ್ ಪ್ರಾಡಕ್ಟ್ಸ್, ಈ ಥರ ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತಿತ್ತು. ಕಾಮನ್ ಪೀಪಲ್ಗೆ ಇವೆಲ್ಲದನ್ನು ಕೂಡ ಅಫೋರ್ಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಇದಕ್ಕೆಲ್ಲ ಒಂದೇ ಫುಲ್ ಸ್ಟಾಪ್ನ ಕೊಟ್ಟವರು ಕರ್ಸನ್ ಭಾಯ್ ಪಟೇಲ್ ಅನ್ನೋರು. ಅವರು ಗೋರ್ಮೆಂಟ್ ಜಾಬ್ನಲ್ಲಿದ್ದರು, ಸ್ಯಾಲ್ರಿನೂ ಚೆನ್ನಾಗೇ ಸಿಗ್ತಿತ್ತು, ಮುಡುಕ್ ಯಾರ ಹತ್ರನೂ ಬೇಡೋ ಥರ ಇರ್ತಾ ಇರಲಿಲ್ಲ, ಆ್ಯಂಡ್ ಲೈಫ್ ತುಂಬ ಸೇಫ್ ಆ್ಯಂಡ್ ಈಸಿಯಾಗಿ ಸಾಗ್ತಾಯಿತ್ತು. ಬಟ್ ಅವರು ಅಬ್ಸರ್ವ್ ಮಾಡಿದ್ದು ಕಾಮನ್ ಪೀಪಲ್ ಪ್ರಾಬ್ಲಮ್ಸ್ಗಳು ಏನು, ಡೈಲಿ ಯೂಸ್ ಐಟಮ್ಸ್ ಕಾಸ್ಟ್ಲಿ ಆಗಿರೋದೇನಕ್ಕೆ, ಇನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಬರ್ಡನ್ ಆಗ್ತಿರೋದೇನು ಅಂತ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರ ಮನಸ್ಸಿಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ನನ್ನ ಲೈಫ್ ಸೇಫ್ ಇದ್ದರೂ ಕೂಡ ಜನರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ಬಡ್ಜೆಟ್ ಫ್ರೆಂಡ್ಲಿ ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಅವ್ರ ತಲೆಗೆ ಬರುತ್ತೆ. ಈವ್ನಿಂಗ್ ಟೈಮ್ನಲ್ಲಿ ಮನೇಲಿನೇ ವಾಷಿಂಗ್ ಪೌಡರ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಮಾಲ್ ಕ್ವಾಂಟಿಟಿ, ಸಿಂಪಲ್ ಪ್ರೋಸೆಸ್ ಆಗಿತ್ತು. ನೋ ಫ್ಯಾಕ್ಟ್ರಿ, ನೋ ಮಷಿನ್ಸ್, ನೋ ಬಿಗ್ ಸೆಟಪ್. ಪ್ರಾಡಕ್ಟ್ನ ಪ್ರಿಪೇರ್ ಮಾಡಿ ಸೈಕಲ್ ಮೇಲೆ ಹಾಕ್ಕೊಂಡು ಹೋಗಿ ಮಾರ್ತಾಯಿದ್ರು. ಡೋರ್ ಟು ಡೋರ್ ಸೆಲ್ ಮಾಡ್ತಾಯಿದ್ರು. ಒನ್ ಹೌಸ್ ಟು ನೆಕ್ಸ್ಟ್ ಹೌಸ್, ಒನ್ ಸ್ಟ್ರೀಟ್ ಟು ನೆಕ್ಸ್ಟ್ ಸ್ಟ್ರೀಟ್, ಹೀಗೆ ಮುಂದುವರಿತಾ ಹೋಯಿತು. ಆ ಪ್ರಾಡಕ್ಟ್ಗೆ ಯಾವುದೇ ತರಹದ ಆ್ಯಡ್ಸ್ ಇರ್ಬೋದು, ಹಾರ್ಡಿಂಗ್ಸ್ ಇರ್ಬೋದು, ಬಿಗ್ ಬ್ಯಾನರ್ಗಳು, ಇದು ಯಾವುದನ್ನು ಕೂಡ ಮಾಡಿರಲಿಲ್ಲ. ಅಲ್ಲಿದ್ದಿದ್ದು ಬರೀ ಬಿಲೀಫ್, ಆನೆಸ್ಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಇನ್ನು ಮಾರ್ಕೆಟ್ನಲ್ಲಿ ಬಿಗ್ ಬ್ರ್ಯಾಂಡ್ಸ್ ಇದ್ವು, ಕಾಸ್ಟ್ಲಿ ಆಗಿರೋ ಬ್ರ್ಯಾಂಡ್ಸ್ ಕೂಡ ಇದ್ವು, ಆ್ಯಂಡ್ ಫಾರಿನ್ ಬ್ರ್ಯಾಂಡ್ಸ್ ಕೂಡ ಸಿಗ್ತಿದ್ವು. ಬಟ್ ಕಾಮನ್ ಪೀಪಲ್ಸ್ಗೆ ಅವೆಲ್ಲ ರೀಚ್ ಆಗ್ತಿರ್ಲಿಲ್ಲ. ಸೊ ಇವರ ಡಿಸಿಷನ್ ಕ್ಲಿಯರ್ ಆಯಿತು. ಬಡ್ಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್, ಗುಡ್ ಕ್ವಾಲಿಟಿ, ಇಂಡಿಯನ್ ಫ್ಯಾಮಿಲೀಸ್ಗೆ ಒಂದು ಸೊಲ್ಯೂಷನ್, ಇಂಡಿಯನ್ ಪೀಪಲ್ಗೆ ಒಂದು ಬ್ರ್ಯಾಂಡ್ನ ಕೂಡ ಕೊಟ್ಟರು. ಸೊ ಹೀಗೆ ನಿರ್ಮಾ ಅನ್ನೋ ನೇಮಿಂದ ಸ್ಟಾರ್ಟ್ ಆಯಿತು. ವಿಲೇಜ್ ಟು ಟೌನ್, ಟೌನ್ ಟು ಸಿಟಿ, ಸಿಟಿ ಟು ಸ್ಟೇಟ್, ಹೀಗೆ ಸ್ಟೇಟಿಂದ ಹೋಲ್ ಇಂಡಿಯಾಗೆ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಲೋ ಗ್ರೋತ್ ಆಗಿ ಸ್ಟಾರ್ಟ್ ಆದ್ರೂ ಸ್ಟ್ರಾಂಗ್ ಫೌಂಡೇಶನ್ ಆಯಿತು. ಸ್ಟಡಿ ಸಕ್ಸಸ್ನ ಕಾಣ್ತು. ಮುಂದೆ ಹೋಗ್ತಾ ಹೋಗ್ತಾ ಅಡ್ವರ್ಟೈಸ್ಮೆಂಟ್ ಕೂಡ ಬಂದುಬಿಡ್ತು. ಬಟ್ ಆ ಪ್ರಾಡಕ್ಟ್ ಮೇಲಿರೋ ಆ ವೈಟ್ ಕಲರ್ ಡ್ರೆಸ್ ಹುಡುಗಿ ಯಾರು ಅಂತ ನಾವೆಲ್ಲ ಥಿಂಕ್ ಮಾಡ್ತಾಯಿದ್ವಿ, ಕರೆಕ್ಟ್ ಅಲ್ವಾ? ಆ ಹುಡುಗಿ ಸ್ಟೋರಿ ಬಂದು ರಿಯಲ್ ಹುಡುಗಿ ಸ್ಟೋರಿ ಅಲ್ಲ. ಅದು ಬ್ರ್ಯಾಂಡ್ನ ಸಿಂಬಲ್, ಕ್ಲೀನ್ಲಿನೆಸ್, ಪ್ಯೂರಿಟಿ ಆ್ಯಂಡ್ ಟ್ರಸ್ಟ್ನ ಸಿಂಬಲ್. ಈ ಪ್ರಾಡಕ್ಟ್ನ ಮಾಡೋಕ್ಕೆ ಮೇನ್ ರೀಸನ್ನೇ ಏನಂತ ಅಂದರೆ, ಎಕ್ಸ್ಪೆನ್ಸಿವ್ ಸೋಪ್ಸ್ ಆರ್ ಪೌಡರ್ಸ್ನ ಕಾಮನ್ ಪೀಪಲ್ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅವರಿಗೆ ಚೀಪ್ ಆಗಿರೋದು ಅಥವಾ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ಅಂತ, ಸೊ ಆ ಥರ ಆಲ್ಟರ್ನೇಟಿವ್ ಏನಾದರೂ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಅವ್ರ ಮೈಂಡಿಗೆ ಬರುತ್ತೆ.